ಅಮ್ಮ ವಿಶಾಲಾಕ್ಷಿ, ನನಗೆ ನೀರಲ್ಲಿ ಕಾಣಿಸಿರೋ ಆ ಸೀರೆ ಬಗ್ಗೆ ನಿನಗೂ ಗೊತ್ತಿರಲೇಬೇಕಲ್ವಮ್ಮ? ಹೇಳಮ್ಮ, ಆ ಕೆಂಪು ರೇಷ್ಮೆ ಸೀರೆ ಯಾರ್ದು ಅಂತ ಹೇಳು. ಅವ್ರಿಗೆ ಕಂಟಕ ಇದೆ ಅಂತ ನನ್ನ ಮನ್ಸು ಯಾಕೋ ಹೇಳ್ತಾ ಇದೆ. ಆ ಹೆಣ್ಮಗು ಆಸೆಯಿಂದ ರೇಷ್ಮೆ ಸೀರೆ ಉಟ್ಕೊಂಡು ಸಂತೋಷ ಪಡಬೇಕು ಅಂದ್ಕೊಂಡಿರ್ತಾಳೆ. ಅಂಥವಳು ಕಷ್ಟ ಕೊಟ್ಟು ಚಿತೆ ಕೊಳ್ಳೆ ಇಟ್ಟು ಆ ಕುಟುಂಬದ ಗೋಳನ್ನ ಕೇಳಬೇಕು ಅಂತ ಯಾಕೆ ಅನ್ಕೋತ್ಯಮ್ಮ? ಅದಕ್ಕೆ ಇದನ್ನ ತಡಿಬೇಕು ಅಂತಿದ್ದೀನಿ. ಆ ಸೀರೆ ಉಟ್ಕೊಂಡಿರೋ ಹೆಂಗಸು ಯಾರು ಅಂತ ತಿಳ್ಕೊಂಡು ಅವಳ ಜೀವಕ್ಕೆ ಏನೂ ಆಗದೆ ಇರಲಿ ಅಂತ ಒತ್ತಾಡ್ತಾ ಇದ್ದೀನಿ. ನಡೆಯೋದನ್ನ ನನಗೆ ಕಾಣಿಸೋ ಹಾಗೆ ಮಾಡಿ ಅದು ಜನಕ್ಕೆ ವರ ಆಗಬೇಕು ಅಂದರೆ ಅವ್ರಿಗೆ ಯಾವ ಆಪತ್ತು ಬರ್ದಿರೋ ಹಾಗೆ ಕರುಣೆ ತೋರಿಸು ತಾಯಿ. ಆ ಕೆಂಪು ಸೀರೆ ಯಾರ್ದಮ್ಮ? ಹೇಗಾದರೂ ಮಾಡಿ ಅವ್ರನ್ನ ಕಾಪಾಡ್ಕೋತೀನಿ ನಾನು. ಭಕ್ತರಲ್ಲಿ ವಿಜ್ಞಾಪನೆ. ಅಮ್ಮನವರ ಹರಕೆ ಸೀರೆಗಳ ಬೆಲೆ ಕೂಗ್ತಾ ಇದ್ದೀವಿ. ಭಕ್ತರು ಪಾಲ್ಗೊಳ್ಳಬೇಕೆಂದು ಪ್ರಾರ್ಥನೆ. ನೀರಲ್ಲಿ ನನಗೆ ಕಾಣಿಸಿದ್ದ ಕೆಂಪು ರೇಷ್ಮೆ ಸೀರೆ ಅಮ್ಮನವ್ರ ಹರಕೆ ಸೀರೆಲೇನಾದರೂ ಇರ್ಬೋದಾ? ಹೋಗಿ ನೋಡ್ತೀನಿ. ಯಾರೇನಂದ್ರೂ ಪರವಾಗಿಲ್ಲ, ಹೋಗ್ತೀನಿ. ಅಮ್ಮ ವಿಶಾಲಾಕ್ಷಮ್ಮ, ನೀನೇ ನನಗೆ ದಾರಿ ತೋರಿಸಿದ್ಯಾ? ಬನ್ನಿ ಬನ್ನಿ, ಎಲ್ರೂ ಬನ್ನಿ. ಈ ಆಫರ್ ಸ್ಟಾಕ್ ಇರೋವರೆಗೂ ಮಾತ್ರ. ಲೇಟ್ ಆದರೆ ಯಾರಿಗೂ ಸಿಗಲ್ಲ. 1 2 and 3. ಜಗದೀಶ್, ನಿನ್ ಮಗ ಈಗ ಬಿಸ್ನೆಸ್ ಮ್ಯಾನ್ ಅನ್ಸ್ಕೊಂಡ. ಅವ್ನು ಇದ್ ಕಡೆಗೆ ಎಲ್ಲರನ್ನೂ ಕರ್ಸ್ಕೊಂಡ, ನೋಡ್ದ್ಯಾ? ನನ್ ಮಗ ಏನ್ ಅನ್ಕೊಂಡಿದ್ಯಾ? ಸ್ಪೆಷಲ್ ಏನು ವಿಶಾಲ್? ಏನ್ ಮಾಡ್ಬೇಕು ಅಂತಿದ್ಯಾ? ಮಾಡ್ತಿಲ್ಲ ಆಂಟಿ, ಗಿಫ್ಟ್ ಕೊಡ್ತಿದ್ದೀನಿ ಅಷ್ಟೇ. ಹಿಂಗ್ ಕರೆದ್ರೆ ಎಲ್ರೂ ಬರ್ತೀರಾ ಅಂತ ಈ ತರ ಐಡಿಯಾ ಮಾಡಿದೆ. ಆಕ್ಚುಲಿ ನೆನ್ನೆ ಕೊಡ್ಬೇಕಾದ ಗಿಫ್ಟ್ಗಳನ್ನ ಇವತ್ತು ಕೊಡ್ತಿದ್ದೀನಿ. ಮೊದಲು ಮದುವೆ ಆಗ್ತಿರೋ ಹುಡುಗಿಗೆ ಒಂದು ಹೊಸ ಡೈಮಂಡ್ ನೆಕ್ಲೆಸ್. ಹೌದು ವಿಶಾಲ್, ನಮ್ಮೆಲ್ರಿಗೇನೋ ಗಿಫ್ಟ್ ಕೊಟ್ಟೆ. ನಾವೆಲ್ಲ ಸರಿ ನಿನಗೇನು ಗಿಫ್ಟ್ ಕೊಡೋದು? ನಿಮ್ ಎಲ್ರ ಸಂತೋಷನೇ ನನ್ನ ಗಿಫ್ಟ್ ಇದ್ದಾಗೆ. ಇದೇನಣ್ಣ? ಹಾ, ಜುಮ್ಕಿ. ಮತ್ತೆ ಒಂದೇ ಇದೆ? ಒಂದೇ ಇರೋದು, ಸಿಕ್ಕಿರೋದು. ಓ, ಯು ನೋ, ದಿಸ್ ಇಸ್ ವೆರಿ ಲಕ್ಕಿ ಟು ಮೀ. ಯಾವಾಗ್ಲೂ ಒಂದ್ಸಲ ಊರಿಗೆ ಬಂದಿದ್ಯಾ, ಮತ್ತೆ ಸಿಟಿಗೆ ಹೋದ್ರೆ ನಿನ್ ಮುಖ ದರ್ಶನ ಯಾವಾಗ ಆಗುತ್ತೋ ಏನೋ. ಇನ್ನಾವ್ ಯಾವಾಗ ಸೇರ್ತೀವೋ ಏನೋ, ಯಾರಿಗ್ ಗೊತ್ತು. ಇಲ್ಲ, ಈ ಸಲ ವಿಶಾಲ್ ಅಮೆರಿಕಾಗೆ ಹೋಗ್ತಿಲ್ಲ. ಯುಗಾದಿ ಮುಗಿಸ್ಕೊಂಡು ಹೋಗ್ತಾನೇನೋ. ನೋ, ಇನ್ ಮುಂದೆ ಇಲ್ಲೇ ಇರ್ತಾನೆ. ಇಲ್ಲಿ ನಮ್ಮ ಬಿಸ್ನೆಸ್ ನೋಡ್ಕೋತಾನೆ. ಅದೇ ನಮಗೆ ದೊಡ್ಡ ಹಬ್ಬ.
ಇದೇನು ಹಿಂಗೆ ಹೇಳ್ಬಿಟ್ನಲ್ಲ, ವಿಶಾಲ್ ಇಲ್ಲೇ ಇದ್ಬಿಟ್ರೆ ಅವನು ರಾಜನ್ ಥರ ಇದ್ಬಿಡ್ತಾನೆ. ನನ್ನ ಮಕ್ಕಳು ಭಿಕ್ಷೆ ಬೇಡ್ಕೊಂಡಿರ್ಬೇಕಾಗತ್ತೆ. ಹಂಗಾಗ್ಬಾರ್ದು. ಏನು ಮಾಡಲಿ? ಇತ್ತೀಚೆಗೆ ನನ್ನ ಆರೋಗ್ಯ ಕೂಡ ಕೆಟ್ಟಿದೆ. ವಿಶಾಲ್ದು ಹೈಯರ್ ಸ್ಟಡೀಸ್ ಮುಗ್ದಿದೆ. ಇನ್ನೂ ಜಾಸ್ತಿ ಓದಿದ್ರೆ ಗೋಲ್ಡ್ ಮೆಡಲ್ ಬರ್ಬೋದೇ ಹೊರತು ನನಗೆ ಮನಃಶಾಂತಿ ಬರಲ್ಲ. ಭಾವ ಕೊನೆ ಆಸೆ ತರ ಹೇಳ್ತಿದ್ದಾರೆ. ಅನ್ಕೊಂಡ್ರೂ ಪರವಾಗಿಲ್ಲ, ವಿಶಾಲ್ ಇಲ್ಲೇ ಇದ್ಬಿಡ್ತಾನೆ. ಚಿಕ್ಕ ವಯಸ್ಸು, ಇವಾಗಲೇ ಇಷ್ಟೊಂದು ಭಾರ ಅವನ ಮೇಲೆ ಹಾಕ್ಬಿಟ್ರೆ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗಲ್ವೇನ್ರಿ? ಉಸಿರುಗಡ್ದಾಗ್ಲೇ ಆಕ್ಸಿಜನ್ ಎಷ್ಟು ಅವಶ್ಯಕತೆ ಅಂತ ಗೊತ್ತಾಗುತ್ತೆ. ಕಷ್ಟಪಟ್ಟು ದುಡ್ದಾಗ್ಲೇ ಬಿಸ್ನೆಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಅಮ್ಮ, ಅಪ್ಪ ಹೇಳಿದ್ರು ಅಂತಲ್ಲ, ಆ್ಯಕ್ಚುಲಿ ನಾನು ಇಂಡಿಯಾದಲ್ಲೇ ಇದ್ಬಿಡೋಣ ಅಂತ ಬಂದಿದ್ದೀನಿ. ಚಿಕ್ಕ ವಯಸ್ಸಲ್ಲೇ ಅಮ್ಮನ ಪ್ರೀತಿ ಕಳ್ಕೊಂಡ್ರು, ನನಗೆ ಪ್ರೀತಿ ಕೊಟ್ಟು ಬೆಳೆಸಿ ದೊಡ್ಡವನ್ ಮಾಡಿದ್ರಿ. ಚೆನ್ನಾಗಿ ಓದ್ಲಿ ಅಂತ ಅಪ್ಪ ನನ್ನನ್ನು ಅಮೇರಿಕಾಗೆ ಕಳಿಸಿದ್ರು. ಆದರೆ ನನಗಂತೂ ಈ ಅಮ್ಮನ ಜೊತೆಲಿರೋದೇ ಇಷ್ಟ. ಇರ್ತೀನಮ್ಮ, ನಿಮ್ಮನ್ನು ಬಿಸ್ನೆಸ್ನು ಚೆನ್ನಾಗಿ ನೋಡ್ಕೋತೀನಿ. ಏನಂತೀರಾ ಅಮ್ಮ? ಯಾಕಮ್ಮ ಸೈಲೆಂಟ್ ಆಗಿದ್ದೀರಾ? ನಾನಿಲ್ಲಿರೋದು ನಿಮ್ಗಿಷ್ಟ ಇಲ್ವಾ ಅಮ್ಮ? ಅದ್ಯಾಕಪ್ಪ ಹಾಗೆ ಕೇಳ್ತ್ಯಾ? ನನ್ನ ಮಗ ನನ್ನ ಹತ್ರ ಇರ್ತಾನೆ ಅಂದರೆ ನಂಗೆ ಖುಷಿನೇ. ಸಂತೋಷಕ್ಕೆ ಮಾತೇ ಬರ್ತಿಲ್ಲ. ಆದರೆ ಕೆಲಸದ ಟೆನ್ಷನ್ನಲ್ಲಿ ಎಲ್ಲಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋತೀಯೋ ಅಂತ ನಂಗೆ ಚಿಂತೆ ಆಗ್ತಿದೆ ಅಷ್ಟೇ. ಅಮ್ಮ, ಯು ಡೋಂಟ್ ವರಿ, ಏನೂ ಆಗಲ್ಲ. ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ಒಬ್ಬನೇ ಎಷ್ಟು ಅಂತ ಕಷ್ಟಪಡ್ತೀಯ ವಿಶಾಲ್? ನಿನ್ನ ಹೆಲ್ಪ್ಗೆ ನನ್ನ ತಮ್ಮ ಪರಶುರಾಮ್ ಜೊತೆಲಿ ನಿನ್ನ ಅಣ್ಣ ವಲ್ಲಭನೂ ಇರ್ತಾನೆ. ಇವರ ಏನ್ ಮಾತಾಡ್ತಿದ್ಯಾ ತಿಲೋತ್ತಮ? ಆಫೀಸಲ್ಲಿ ಪರಶುರಾಮ್ ಕಸ ಹೊಡಿಯೋಕ್ಕೂ ಲಾಯಕ್ಕಿಲ್ಲ. ವಲ್ಲಭನ್ಗೆ ಯಾವ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ವ್ಯಾಪಾರ ಅಂದ್ರೆ ಬರೀ ಲಾಭ ಮಾತ್ರ ನೋಡೋದಲ್ಲ, ನಷ್ಟ ಆದ್ರೂ ನಂಬಿರೋ ಜನಗಳ ಕೈ ಹಿಡ್ಕೊಂಡು ಹೋಗ್ಬೇಕು. ಅಪ್ಪ, ಅಮ್ಮ ಹೇಳಿದ್ದಾರೆ ಅಂದರೆ ಚೆನ್ನಾಗಿ ಯೋಚನೆ ಮಾಡಿ ಹೇಳಿರ್ತಾರೆ. ಅಣ್ಣ ಮಾವ ಇಬ್ರು ಹೆಲ್ಪು ತಗೋತೀನಿ, ನೋ ಪ್ರಾಬ್ಲಮ್. ಏನಾದರೂ ಸರಿ, ನಿನ್ನ ಮೇಲಕ್ಕೆ ಅಂದ್ರೆ ಫ್ಲೈಟ್ ಹತ್ತಿಸ್ತೇನೆ ಹೊರತು ಸಿಂಹಾಸನ ಮಾತ್ರ ಏರಕ್ ಬಿಡಲ್ಲ ವಿಶಾಲ್. ಅಂದ್ರೆ ವಿಶಾಲ್, ನೀನು ವಾಪಸ್ ಹೋಗದೆ ಇಂಡಿಯಾದಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅದನ್ನು ಕೂಡ ನನ್ನ ಲಕ್ಕಿ ಜುಮ್ಕೆ ಡಿಸೈಡ್ ಮಾಡುತ್ತೆ ಅಂಕಲ್. ಏ ಲಕ್ಕಿ, ನಾನು ಅಮೆರಿಕಾಗೆ ಹೋಗ್ಲಾ ಬೇಡ್ವಾ? ವಾವ್, ನೋಡಿದ್ರಾ ಅಡ್ಡಡ್ಡ ತೂಗ್ತಿದೆ ಅಂದ್ರೆ ನೋ ಅಂತ ಹೇಳ್ತಿದೆ. ಹೌದಾ? ಅಷ್ಟು ಕರೆಕ್ಟಾಗಿ ಹೇಳತ್ತಾ? ಆಬ್ಸಲ್ಯೂಟ್ಲಿ ಎಸ್. ಬೇಕಾದ್ರೆ ನೋಡು. ಓಯ್ ಲಕ್ಕಿ, ನಾನು ಫಾರಿನ್ಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀನು ಹ್ಯಾಪಿನಾ? ಹಾಂ,
ವಾವ್, ಇಟ್ಸ್ ಅಮೇಸಿಂಗ್. ಇದೇನೋ ಮಜವಾಗಿದೆಯಲ್ಲ. ಹಾ, ಇನ್ನೊಂದಿದ್ರೆ ಕಿವಿಗಿಟ್ಕೊಂಡು ತಲೆ ಹಂಗೆ ಹಿಂಗೆ ಅಲ್ಲಾಡ್ಸ್ಬಿಡ್ತಿದ್ದೆ. ಮಿಸ್ಟರ್ ಜಗದೀಶ್, ವಿಶಾಲೆ ವಾರಸ್ದಾರನಾಗಿ ನಿನ್ನ ಎಲ್ಲ ವ್ಯವಹಾರನೂ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಸುಮ್ಮನೆ ಇರ್ತೀನಾ? ಸಾಧ್ಯನೇ ಇಲ್ಲ. ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಯಾರು ಅಡ್ಡ ಬರ್ತಾರೋ ನೋಡೇ ಬಿಡ್ತೀನಿ. ನಮ್ಮ ಮುಕ್ಕಂಟಿಪುರ ವಿಶಾಲಾಕ್ಷಮ್ಮನವರಿಗೆ ಹರಕೆ ತೀರಿಸಿದ ಭಕ್ತರು ಸಮರ್ಪಣೆ ಮಾಡಿದ ರೇಷ್ಮೆ ಸೀರೆಗಳನ್ನು ಮಾರಾಟಕ್ಕೆ ಹಾಕ್ತಾ ಇದ್ದೀವಿ. ಕಾದಿದೆ ನಮ್ಗೆ. ಆದರೆ ನಮ್ಮೂರಿನ ಸಂಪ್ರದಾಯದ ಪ್ರಕಾರ ಒಂದು ಚಿಕ್ಕ ಹುಡುಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳು ಆರಿಸಿದ ಸೀರೆನ ಮದುವೆ ಆಗದ ಕನ್ಯೆಯೊಬ್ಳಿಗೆ ಕೊಡ್ತಾಳೆ. ಅಮ್ಮನವರ ಸೀರೆನ ಪಡ್ಕೊಳ್ಳೋ ಅದೃಷ್ಟವಂತೆ ಹರಕೆ ಸೀರೆ ಮೊದಲನೇ ಬೆಲೆನ ನಿರ್ಧಾರ ಮಾಡ್ತಾಳೆ. ಈ ಹರಕೆ ಸೀರೆಗಳಲ್ಲಿ ಏನಾದ್ರೂ ನಾನು ನೋಡಿದ ಸೀರೆ ಇದೆಯಾ? ಒಂದ್ ವೇಳೆ ಇದ್ರೆ ಅದ್ ಯಾರಿಗೆ ಹೋಗುತ್ತೋ ಅಪಾಯ ಅವ್ರಿಗೇನೆ. ಅವ್ರನ್ನ ಹೇಗೆ ಕಾಪಾಡ್ಲಿ ನಾನು? ಆ ಹುಡುಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬಾಪುಟ, ಈ ಸೀರೆಗಳಲ್ಲಿ ಒಂದನ್ನು ತಗೊಂಡು ಯಾರಿಗೋ ಒಬ್ರಿಗೆ ಕೊಡಮ್ಮ. ಆಯ್ತಾಯ್ತು. ಶಾಸ್ತ್ರಿಗಳೇ, ನಮ್ಮ ಮನೆಯವರೆಲ್ಲ ಸೇರಿ ವಿಶಾಲ್ ಅಮ್ಮನ ಹೆಸರಲ್ಲಿ ಸೀರೆ ತಂದಿದ್ದೀವಿ. ಆ ಅದೃಷ್ಟವಂತೆ ಯಾರೋ ಏನು? ಹೋಗಮ್ಮ, ಯಾರಿಗೆ ಕೊಡ್ತೀಯೋ ಕೊಡು. ಹಳದಿ ಬಣ್ಣ, ನೀಲಿ, ಬೂದಿ, ಬಿಳಿ ಎಲ್ಲ ಬಣ್ಣದ ಸೀರೆನೂ ಇದೆ. ಕೆಂಪು ಬಣ್ಣದ ಸೀರೆ ಮಾತ್ರ ಇಲ್ಲ ಅನ್ಸುತ್ತೆ. ಅಮ್ಮನವ್ರ ಸೀರೆ ನಿಂಗೆ ಸಿಕ್ಕಿದೆ ಅಕ್ಕ, ತಗೋ ಅಕ್ಕ. ಅವಳ ಅದೃಷ್ಟವಂತಲಲ್ಲ, ಅನಿಷ್ಟದವಳು. ಹೋಗಿ ಅಮ್ಮನವ್ರ ಸೀರೆ ಇವಳಿಗೆ ಸಿಗಬೇಕೇನೋ. ಹೇ, ಆ ಸೀರೆ ವಾಪಸ್ ಕೊಡೆ. ಅಮ್ಮ, ನನ್ನ ಮೊಮ್ಮಗಳು ಅಂತ ಹೇಳ್ತಾ ಇಲ್ಲ.
ಅಮ್ಮನವ್ರ ಅನುಗ್ರಹ ಸಿಕ್ಕಿದ ಅದೃಷ್ಟವಂತೇನ ಹೀಯಾಳಿಸ್ಬಾರ್ದು. ಅಮ್ಮ ನೈನಿ, ಆ ಹರಕೆ ಸೀರೆ ಆರಂಭದ ಬೆಲೆ ಹೇಳಿ ನೀನು ಹೊರಟೋಗಮ್ಮ. ತಾತ, ಪರವಾಗಿಲ್ಲ, ಹೇಳಮ್ಮ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಆ ಮಗು ಸೀರೆ ನಿನಗೆ ಕೊಟ್ಟಿದೆ ಅಂದ್ರೆ ಅದು ಅಮ್ಮನವ್ರ ಆಶೀರ್ವಾದನಮ್ಮ. ಬೇಡ ಅನ್ನೋ ಹಕ್ಕು ಇಲ್ಲಿರೋರು ಯಾರಿಗೂ ಇಲ್ಲಮ್ಮ. ನಿನ್ ಮನ್ಸಿಗೆ ಬಂದಿದ್ದ ಬೆಲೆ ಹೇಳಮ್ಮ. ಅಮ್ಮನವ್ರ ಪ್ರಸಾದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೆ ಅಮ್ಮನವ್ರ ಸೀರೆ ಕೊಂಡ್ಕೊಳ್ಳೋಕ್ಕೆ ಇಲ್ಲಿರೋ ಎಲ್ರಿಗೂ ಈ ಅವಕಾಶ ಸಿಗಬೇಕು. ಆದ್ರಿಂದ 501 ರೂಪಾಯಿ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. 501 ಒಂದ್ಸಲ, 2000, 2000 ಒಂದ್ಸಲ, 2500, 2500 ಒಂದ್ಸಲ, 2500 ಎರಡ್ ಸಲ, 3000, 3000 ಒಂದ್ಸಲ. ಸೀರೆ, ಕೆಂಪು ರೇಷ್ಮೆ ಸೀರೆ ಯಾರ ಹತ್ರ ಇದೆ? ನಾನೇನು ಊರ್ ಜನರ ಬಟ್ಟೆಗಳೆಲ್ಲ ಹೋಗಿ ಅಗಸ್ರೋಳ್ ತರ ಕಾಣ್ತಿದ್ದೀನಾ? ಅವ್ರಿಗಾದ್ರೆ ಗೊತ್ತಿರತ್ತೆ ಯಾರ ಮನೇಲಿ ಯಾವ ಬಟ್ಟೆ ಇರುತ್ತೋ ಏನೋ ಅಂತ. ಗಂಗಮ್ಮ ಹೇಳ್ದಂಗೆ ದೋಬಿ ಹತ್ರ ಹೋಗಿ ಕೇಳಿದ್ರೆ ಹೌದು, ಅವ್ರಿಗೆ ಸರಿಯಾಗಿ ಯಾರ ಮನೇಲಿ ಯಾವ ರೇಷ್ಮೆ ಸೀರೆ ಇರುತ್ತೆ ಅಂತ ಗೊತ್ತಿರುತ್ತೆ. ಮುಂದಿನ ಸೀರೆ ಸುಬ್ರಾಜು 2000, 2000 ಒಂದ್ಸಲ, 2500, 2500 ಒಂದ್ಸಲ, ಸೀತಮ್ಮ, ನಮ್ಮೂರಲ್ಲಿ ಕೆಂಪು ರೇಷ್ಮೆ ಸೀರೆ ಯಾರ ಹತ್ರ ಇದೆ? ಹೇಳು ಸೀತಮ್ಮ. ನಾವೇನ್ ಬಟ್ಟೆ ಅಂಗಡಿ ಹಿಡ್ಕೊಂಡಿದೀವ ಏನೋ ಎಲ್ಲ ಗೊತ್ತಿರಕ್ಕೆ? ಅದು ಹಾಗಲ್ಲ ಅಮ್ಮ. ಊರಲ್ಲಿ ಬೀದಿಗೂ ಹೋಗಿ ಎಲ್ಲಾರ ಮನೆದು ಬಟ್ಟೆ ತಗೊಂಡು ಬಂದು ಈ ಹೊಳೆ ಪಕ್ಕನೇ ಒಗಿತೀರ ಅಲ್ವಾ? ಹೊಸ ಬಟ್ಟೆ ಆಗ್ಲಿ ಹಳೆ ಬಟ್ಟೆ ಆಗ್ಲಿ ನಿಮ್ ಕೈಗೆ ಬರ್ದೇ ಇರುತ್ತಾ? ಅದಕ್ಕೆ ಕೇಳೋಣ ಅಂತ ಬಂದೆ. ರೇಷ್ಮೆ ಸೀರೆ ತಗೊಳ್ವಾಗೂ ನಮ್ಮನ್ನು ಕೇಳಲ್ಲ, ಒಗಿ ಅಂತಾನೂ ನಮಗೆ ಕೊಡಲ್ಲ. ಇಷ್ಟಕ್ಕೂ ಆ ಕೆಂಪು ಸೀರೆ ನಿನ್ಗೇನೆ ಕೆಲಸ? ನಂಗೆ ನೀರಲ್ಲಿ ಕೆಂಪು ರೇಷ್ಮೆ ಸೀರೆ ಮುಳುಗ್ ಹೋಗಿರೋ ತರ ಕಾಣಿಸ್ತು. ಅಂದ್ರೆ ಯಾರಿಗೂ ಅಪಾಯ ಕಾತಿದೆ ಅಂತ ತಾನೆ? ಅಂದ್ರೆ ಈ ನೀರಲ್ಲಿ ಬಿದ್ದು ಯಾರಾದ್ರೂ ನೆಗದ್ ಬೀಳ್ತಾರೆ ಅಂತನಾ? ಏನು ಅಂತ ಮಾತಾಡ್ತೀಯ? ಬಾಯಿ ಮುಚ್ಕೊಂಡು ಸುಮ್ನೆ ಹೋಗೆ. ಬಟ್ಟೆ ಹೋಗ್ಯೋ ಜಾಗಕ್ಕೆ ಬಂದು ಯಾರಾದ್ರೂ ಸಾಯ್ತಾರೆ ಅಂತ್ಯ? ಹೋಗೆ ಹೋಗೆ ಇಲ್ಲಿಂದ. ನೀವ್ ಹೇಳ್ದೆ ಹೋದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ ಮಾ? ದಯವಿಟ್ಟು ಹೇಳಿ, ಬೇಕಿದ್ರೆ ನಿಮ್ ಕಾಲ್ ಹಿಡ್ಕೊ. ಏಯ್ ಮುಟ್ಬೇಡ. ಹಾಳ್ ಶನಿ ಮೆಟ್ಕೊಂಡ್ರು ಬಿಟ್ಟು ಹೋಗುತ್ತೇನೋ, ನೀನ್ ತಗ್ಲ ಹಾಕೊಂಡ್ರೆ ಬಿಟ್ಟು ಹೋಗಲ್ಲ. ನಮ್ಮನ್ ನಾಶ ಮಾಡೋರ್ಗೂ ಬಿಟ್ಟು ಹೋಗಂಗ್ ಕಾಣ್ತಾ ಇಲ್ಲ ನೀನು. ಹೋಗೆ ಆಚೆ ಹೋಗೆ. ನೀನ್ ಈ ಊರಲ್ಲಿ ಉಡ್ದೆ ಹೋಗಿದ್ರೆ ಈ ಊರಾದ್ರೂ ಚೆನ್ನಾಗಿರೋದು. ನಿನ್ನಿಂದ ಸಾಯೋ ಪರಿಸ್ಥಿತಿ ಬಂದಿದೆ. ಹೌದಕ್ಕ, ಇವಳಿಗೆ ರೋಗ ಬಂದು ಸಾಯ್ಬೇಕಿತ್ತು. ನನ್ನ ನೀವ್ ಏನಂದ್ರೂ ಪರವಾಗಿಲ್ಲ ಅಮ್ಮ. ಆ ರೇಷ್ಮೆ ಸೀರೆನ ಯಾರ ಹತ್ರನಾದ್ರೂ ನೋಡಿದ್ರೆ ಹೇಳಿ, ನಿಮ್ ಕೈ ಮುಗಿತೀನಿ, ಕಾಲ್ ಹಿಡ್ಕೋತೀನಿ. ಹೇಯ್ ಬಿಡೆ, ಹೇಯ್ ಬಿಡೆ ಬಿಡೆ ಹೇಳಿ. ತೊಲ್ಗಾಚೆ, ನಿನಗೆ ಹೇಳ್ತಾ ಇರೋದು ಬಿಡೆ. ದರಿದ್ರ, ಹೋಗಾಚೆ. ಸೀರೆ ಬಗ್ಗೆ ಬಿಡೆ ನನ್ ಕಾಲ್ನ, ಬಿಡೆ. ಇಲ್ಲ ಬಿಡಲ್ಲ. ಹೋಗೆ ಬಿಡೆ, ಹೋಗೆ ಆ ಕಡೆ. ಅವಳು ಏನ್ ಹೇಳಿದ್ಲು ಅಂತ ಅವಳನ್ನ ಹಂಗೆ ಗೋಳಿಕೋತಿದ್ದೀರೇ? ನೋಡಮ್ಮ ನೈನಿ, ನಮ್ಮೂರಲ್ಲಿ ರೇಷ್ಮೆ ಸೀರೆ ಯಾರು ಉಟ್ಕೋತಾರೆ ಹೇಳು? ಗೌಡ್ರ ಮನೇಲಿ ಉಟ್ಕೋತಾರೆ, ಮದುಮಗಳು ಉಟ್ಕೋತಾಳೆ. ಹೌದು, ನಿಜ ಅಲ್ವಾ? ಅವ್ರ ಮನೆಗೆ ಹೋಗಿ ನೋಡು.
ಅಮ್ಮ ಊರ್ನವ್ರಿಗೆಲ್ಲ ಹಪ್ಪಳ ಸಂಡಿಗೆ ಮಾರ್ತಾ ಇರ್ತಾಳಲ್ವಾ, ಅಮ್ಮನ್ ಕೇಳಿದ್ರೆ ಮದುವೆಗಳು ಎಲ್ಲೆಲ್ಲಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅಮ್ಮ ಕೆಂಪು ಸೀರೆನ ನೋಡೇ ಇರ್ತಾಳೆ. ಅಮ್ಮನ್ ಕೇಳಬೇಕು. ಸದ್ಯ ಹೋದ್ಲಲ್ಲ, ನಡೀರೆ ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ. ನಡೀರಿ ಬನ್ನಿ. ಸಾಧ್ಯ ಇಲ್ಲ. ವಿಶಾಲ್ ಇಲ್ಲಿರೋಕೆ ಸಾಧ್ಯನೇ ಇಲ್ಲ. ಕಳಿಸ್ಬೇಕು. ಈ ದೇಶನ್ ಬಿಟ್ಟು ಓಡಿಸ್ಬೇಕು. ಅಮೇರಿಕಾದಲ್ಲೇ ಜೀವನ ಪೂರ್ತಿ ಬಿದ್ದಿರ್ಬೇಕು. ಅಕ್ಕೋ, ನೀನು ಇಲ್ಲಿ ಹಲ್ಕಚ್ಚಿದ್ರೆ ಏನ್ ಪ್ರಯೋಜನ? ನಿನ್ ಗಂಡ ನೀರ್ ಕುಡ್ದಷ್ಟು ಎಷ್ಟು ಈಸಿಯಾಗಿ ಹೇಳ್ಬಿಟ್ಟ, ನನ್ನ ಮುದ್ದಿನ ಮಗ ವಿಶಾಲ್ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ ಅಂತ. ಅಪ್ಪ ಹೇಳಿದ್ರು ಅಂತ ನಾಚ್ ಕೇಳ್ದೆ ಇಲ್ಲೇ ಇದ್ಬಿಡೋದಾ? ವಲ್ಲಭ, ನಾಚಿಕೆ ಪಟ್ಕೊಳ್ಳೋಕೆ ಅವನ ಹುಡುಗಿನ ಅತಿಥಿನ? ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರಿ ವಾರಸುದಾರ. ಶಟ್ ಅಪ್! ಆ ವಿಶಾಲೆ ವಾರಸ್ದಾರ ಅಂತ ನೀನ್ ಹೇಗೋ ಡಿಸೈಡ್ ಮಾಡ್ತೀಯಾ? ನನ್ನಿಬ್ರು ಮಕ್ಕಳು ವಿಕ್ರಾಂತ್, ವಲ್ಲಭ್ ಏನೋ ಮಾಡ್ಬೇಕು. ಓ, ಅದಕ್ಕೆ ಯಾಕಕ್ಕ ಗಾಬರಿ? ವಲ್ಲಭನಿಗೆ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ. ಇನ್ನು ವಿಕ್ರಾಂತ್ ಲೆಕ್ಕ ಬರ್ಕೊಳ್ಳೋ PA ಆಗಿದ್ಬಿಡ್ತಾನೆ. ಇನ್ನು ನೀನು ಮನೆ ಕೆಲಸದೊಳೋ ಅಡುಗೆ ಮಾಡೋಳೋ ಆಗ್ಬಿಡ್ತೀಯ. ಅವನಿಗೆ ಮಕ್ಕಳು ಹುಟ್ಟಿದ್ರೆ ನಿನಗೆ ಪ್ರಮೋಷನ್ ಕೊಟ್ಟು ಆಯಾ ಅಂತ ಮಾಡ್ಕೋತಾರೆ. ನಾನೇನ್ ಮಾಡ್ಲಿ? ಈ ಗಿಲ್ಕಿ ತಗೊಂಡು ಪುಟ್ಟ, ಚಿನ್ನು, ಲುಳುಳಾಯಿ ಅಂತ ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ ಅಂತ ಹಾಡ್ಕೊಂಡಿದ್ಬಿಡ್ತೀನಿ. ಈ ತರ ಕೆಲಸ ಸಿಕ್ಕಿದ್ರೆ ಸಾಕಲ್ವಾ? ಅಕ್ಕ, ನೋವಾಗ್ತಾ ಇದೆಯಾ? ಹೌದಕ್ಕ, ಬಿಟ್ಬಿಡಕ್ಕ ಪ್ಲೀಸ್ ಅಕ್ಕ. ಅಮ್ಮ, ಹಿಡ್ಕೊಂಡು 10 ಸೆಕೆಂಡ್ ಕೂಡ ಆಗ್ಲಿಲ್ಲ. ಕೈ ನೋವು ಅಂತ ಒತ್ತಾಡ್ದೆ, ಕಿರ್ಚಾಡ್ದೆ. ಜಗದೀಶ್ನ ಕಟ್ಕೊಂಡು 25 ವರ್ಷ ಆಯ್ತು. ನಾನ್ ಕಟ್ಟಿರೋ ಸಾಮ್ರಾಜ್ಯ ಈಗ ಬಿದ್ದು ಹೋಗ್ತಿದೆ ಅಂದ್ರೆ ನಂಗೆಷ್ಟು ನೋವಾಗಲ್ವೋ? ಹಾಗಂತ ಮಾವನ್ ಮೇಲೆ ನಿನ್ ಕೋಪ ತೋರಿಸ್ಬಾರ್ದಲ್ಲಮ್ಮ. ನಾನ್ ಯಾವ್ದಾದ್ರೂ ವಿಷಯಕ್ಕೆ 1 ಸಲ ಕೈ ಹಾಕಿದ್ರೆ ಸೋಲೊಪ್ಪಲ್ಲ ಅಂತ ನಿಮಗ್ ಗೊತ್ತು ತಾನೆ? ಏನೆಲ್ಲರೂ ಸೀರಿಯಸ್ ಆಗಿದ್ದೀರಾ? ಆ ವಿಶಾಲ್ ಬಗ್ಗೆನೆ. ಆಚೆ ಕಳಿಸ್ತಿದೀವಿ ಅಂತ, ನಾವೇ ಮೋಸ ಮಾಡ್ತಿದೀವಿ ಅಂತ ಗೊತ್ತಾಗ್ದೆ ಅಮೇರಿಕಾಗೆ ಹೇಗೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದೀವಿ. ಇಲ್ಲೇ ಇರ್ತಾನಂತಲ್ಲ, ಇರ್ಲಿ ಬಿಡಿ. ಅವನ್ ಪಟ್ಟಾಭಿಷೇಕ ನೋಡ್ತಾ ಚಪ್ಪಾಳೆ ಹೊಡಿಬೇಕಾ? ಕೂಲ್ ಬ್ರೋ, ಪಾಸಿಟಿವ್ ಆಗಿ ಯೋಚನೆ ಮಾಡು. ವಿಶಾಲ್ ಪ್ರಿನ್ಸ್ ಅಂತ ಅಪ್ಪ ಅವನ ತಲೆ ಮೇಲೆ ಕಿರೀಟ ಇಡ್ತಾರೆ. ನಾವು ಅವನಿಗೆ ಬಕೀಟ್ ಹಿಡಿದ್ರೆ ಆಯ್ತು. ಕಷ್ಟಪಟ್ಟು ಅಡುಗೆ ಮಾಡೋದು ಭಟ್ಟ, ಹೊಟ್ಟೆ ತುಂಬ ತಿನ್ನೋದು ನಾವು, ಹೋಗ್ಬೇಕಾದ ಜಾಗ ಕರ್ಕೊಂಡು ಹೋಗೋದು ಡ್ರೈವರ್, ಅಲ್ಲಿ ಹೋಗಿ ಎಂಜಾಯ್ ಮಾಡೋದು ನಾವು. ಹಾಗೆ ವಿಶಾಲ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ನಮ್ಗೆ ಹೆಂಗೆ ಬೇಕೋ ನಾವು ಹಂಗಿರೋಣ. ಆ ಟೈಮ್ ಬಂದರೆ ಅಮ್ಮ ನಮ್ಗಳನ್ನ ಚಕ್ರವರ್ತಿಯನ್ನಾಗಿ ಮಾಡೋದಕ್ಕೆ ರೆಡಿ ಇರ್ತಾಳಲ್ವಾ? ಅಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೋಬಾರ್ದು ವಿಕ್ರಾಂತ್. ಈಗಲೇ ನಿಮ್ಮ ತಂದೆ ಆರೋಗ್ಯ ಕೂಡ ಸರಿ ಇಲ್ಲ. ಹಾಸಿಗೆ ಹಿಡಿದ್ರೆ ತುಂಬಾ ಕಷ್ಟ. ಅಷ್ಟರಲ್ಲಿ ಅಕ್ಕನ್ ಕನ್ಸಿನ ಮೇಲೆ ರಾಜಮುದ್ರೆ ಬಿದ್ದಿರಬೇಕು. ಏನು ಮತ್ತೇನೋ ಗೂಡ್ ಪುಟಾಣಿ ಮಾಡ್ತಿದ್ದೀರಾ? ಹೇಯ್, ಗೂಡ್ ಪುಟಾಣಿ ಅಂದ್ರೇನು? ಅಯ್ಯೋ ರಾಮ, ಬಾಯ್ ಬಿಟ್ಬಿಟ್ನಾ? ಅಯ್ಯೋ, ಗೂಡ್ ಪುಟಾಣಿ ಅಲ್ಲ ರೀ, ಹಸಿರು ಬಟಾಣಿಯಲ್ಲಿ ಸ್ವೀಟ್ ಮಾಡಿದ್ದೀನಿ, ಪೇಕೋ ಅಂತ ಹೆಸರಿಟ್ಟಿದ್ದೀನಿ. ಪೇಕೋನಾ? ಹೌದು, ಮದುಮಗನಿಗೆ ಸ್ಪೆಷಲ್ ಸ್ವೀಟ್, ಅದಕ್ಕೆ ಪೇಕೋ ಅಂತ ನಾಮಕರಣ ಮಾಡಿದ್ದೀನಿ. ಟೇಸ್ಟ್ ಮಾಡಿ ನೋಡಿ. ಸಾರಿ ಅಮ್ಮ, ನಂದಿವತ್ತು ಉಪವಾಸ. ನೀವೇನು ಸಾಹಸ ಮಾಡ್ಬೇಕಾಗಿಲ್ಲ, ನನ್ ಗಂಡ ತಿಂತಾನೆ ಬಿಡಿ. ಇವಳು ಹೋಗ್ಬೇಕಂದ್ರೆ ಈಗ ನೀನ್ ತಿನ್ಲೇಬೇಕು. ನಾನು ಹೋಗ್ತೀನೇನೋ. ತಿನ್ನಿ ತಿನ್ನಿ. ನಾನಾ? ಹಾ. ಸುಮ್ಮನೆ ತಿನ್ರಿ. ತಿಂತೀನಿ. ಹಾ.
ತಿನ್ನಿ ತಿನ್ನಿ ತಿನ್ರಿ. ಏನ್ರಿ? ಅಮ್ಮ ಸ್ಮೈಲ್ ಕೊಟ್ರೆ ಆಗಲ್ಲ, ನುಂಗ್ಬೇಕು. ನುಂಗಿ ಅಂತ ನಾಲ್ಗೆ ತೋರಿಸ್ಬೇಕು. ಹಾಸಿನಿ, ನನ್ ಗಂಡ ವಿಷಕಂಠನ್ ತರ ಎಲ್ಲ ನುಂಗ್ಬಿಟ್ರು ಅತ್ತೆ. ಅಂದ್ರೆ ನನ್ ಬೇಕೋ ಸ್ವೀಟ್ ಸಖತ್ತಾಗಿದೆ ಅಂತ ಅರ್ಥ. ನೀವ್ ತಿಂತೀರಾ? ನೀವ್ ತಿಂತೀರಾ? ನೀವ್ ತಿಂತೀರಾ? ಪರವಾಗಿಲ್ಲ, ಸ್ವಲ್ಪ ತಿನ್ನಿ. ನಾನು ಆಮೇಲೆ ತಿಂತೀನಿ ಕಣಮ್ಮ. ಹಾ ಸರಿ ಆಯ್ತು, ನನ್ ಸ್ವೀಟ್ ಸಕ್ಸಸ್. ಯಪ್ಪ, ನಿಜವಾಗ್ಲೂ ಅತಿಗೆ ಮಾಡಿದ್ರಾ? ಹೊತ್ತಾರೆ ಮನೆಯಿಂದ ಹೋದ ಹುಡುಗಿ ಇನ್ನೂ ಮನೆಗೆ ಬಂದಿಲ್ಲ. ಮಾವನು ಬೆಳಗ್ಗೆನೆ ಹೋದವರು. ಮೊಮ್ಮಗಳು ಸಿಕ್ಕಿದ್ಲು ಅನ್ನೋ ಸುದ್ದಿನೂ ಕಳಿಸಿಲ್ಲ. ಏನಮ್ಮ, ನನ್ ಬಗ್ಗೆ ನೀನ್ ತಲೆನೇ ಕೆಡ್ಸ್ಕೊಳಲ್ಲ. ಆ ದೊಡ್ಡ ಮಗಳ ಮೇಲೆ ಮಾತ್ರ ನಿಂಗ್ ಪ್ರೀತಿ ಜಾಸ್ತಿ ಅಲ್ವಾ? ಈಗೇನ್ ಬೇಕು ನಿಂಗೆ? ಪೌಡರ್ ಡಬ್ಬಿನೇ ಕಾಣಿಸ್ತಿಲ್ಲ. ಕೈ ತುಂಬಾ ಹಲ್ಪುಡಿ ತರ ಹಾಕೊಂಡ್ರೆ ಯಾವ ಡಬ್ಬ ಮಿಗತ್ತೆ? ಏನು ಉಳಿಸ್ಕೊಳಕ್ ಬರಲ್ಲ. ಅದನ್ನ ಹೆಂಗಮ್ಮ ಉಳಿಸ್ಕೊಳ್ಳೋದು? ನಿನ್ ತಲೆ. ನೈನಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ಬಂಗಾರದ ನೆರಳಿಗೆ ಸಿಂಗಾರದ ಕನ್ನಡಿ ಬೇಕಾ? ಹೋಗಾಚೆ. ಊರಲ್ಲಿರೋ ಹುಡುಗರೆಲ್ಲ ಗುರ್ತಿಸ್ತಾರೆ ಈ ಸೌಂದರ್ಯನ, ನೀವ್ ಮಾತ್ರ ಗುರ್ತಿಸಲ್ಲ ಈ ಅಂದಾನ. ಏನೇ ಗೊಣಗ್ತಾ ಇದೀಯಾ? ಅಲ್ ನೋಡು, ನಿನ್ ಮುದ್ದಿನ ಮಗಳು ಬರ್ತಿದ್ದಾಳೆ. ಅಮ್ಮ ನೈನಿ, ಬಂದ್ಯಾ ಅಮ್ಮ? ಎಲ್ಲಿಗೆ ಹೋಗಿದ್ಯೆ? ನಾನೆಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಅಯ್ಯಯ್ಯೋ, ನಿನ್ ಮೈ ಬಿಸಿ ಆಗಿದೆಯಲ್ಲೇ. ನಿಂಗ್ ಜ್ವರ ಬರ್ಬೋದು ಅಂತ ವಾಪಸ್ ಬಂದಿದ್ದಾಳಮ್ಮ. ಐ, ಕೈಯಲ್ಲಿ ಏನಿದು? ಸೀರೆನಾ? ನೋಡಿದ್ರೆ ರೇಟ್ ಜಾಸ್ತಿನೇ ಇದೆ ಅನ್ಸುತ್ತೆ. ಅಮ್ಮ, ನೀನ್ ದೊಡ್ಡ ಮಕ್ಳು ಎಲ್ಲಿಂದ ಎತ್ಕೊಂಡ್ ಬಂದ್ಲೋ ಕೇಳು. ಹಲ್ಲು ದುರ್ಸ್ಬಿಡ್ತೀನಿ ಸುಮ್ನಿರ್ಲಿಲ್ಲ ಅಂದ್ರೆ. ನೈನಿ ಸಹಾಯ ಮಾಡ್ತಾಳೆ ಹೊರತು ಕದಿಯೋ ಅಂತ ಹುಡುಗಿ ಅಲ್ಲ ಕಣೆ ಇವಳು. ಅಮ್ಮನವ್ರು ಗುಡ್ಸೋ ಹರಕೆ ಸೀರೆಗಳನ್ನ ಬೆಲೆ ಕೂಗ್ತಾರಲ್ಲಮ್ಮ, ಆ ಹರಕೆ ಸೀರೆ ಈ ಸಲ ನನಗೆ ಬಂತಮ್ಮ. ನನ್ ಗ್ರಹಚಾರ, ನಾನಾದ್ರೂ ಅಲ್ಲಿಗೆ ಹೋಗ್ಬಾರ್ದಿತ್ತ? ಆ ತಾಯಿನೇ ನಿನಗೆ ಆಶೀರ್ವಾದ ಮಾಡಿದಾಳೆ ನೈನಿ. ಆದಷ್ಟು ಬೇಗ ನಿನಗೆ ಮದ್ವೆ ಆಗೋ ಶುಭ ಸೂಚನೆ ಇದು. ಈ ಸೀರೆ ನಂಗೆ ಕೊಟ್ಬಿಡಕ್ಕ, ನಾನು ಉಟ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಆಯ್ತು ತಗೋ. ಕೊಡಿಲಿ. ಮೊದಲು ಇವಳು ಮದ್ವೆ ಆಗ್ಬೇಕು. ಇವಳಿಗೆ ಸಿಕ್ಕಿರೋ ಸೀರೆ ಕಿತ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ದೇವ್ರ ಮುಂದೆ ಇಟ್ಟು ಕೈ ಮುಗಿ ನೈನಿ. ಸಂಜೆ ನೈವೇದ್ಯ ಕೊಟ್ಟು ದೇವ್ರಿಗೆ ದೀಪ ಹಚ್ತೀನಿ. ನೋಡು, ನಿನ್ ಮದ್ವೆಗೆ ಇದೇ ಸೀರೆನೇ ಉಟ್ಕೋಬೇಕು, ನೆನ್ಪಿಟ್ಕೋ. ಅಲ್ಲಿವರೆಗೂ ನೀನ್ ಬದುಕಿರಲ್ವೇನಮ್ಮ? ಸುಮನ, ತಮಾಷೆಗೂ ಅಮ್ಮನ್ಗೆ ಹಾಗೆ ಅನ್ಬೇಡ. ಹುಚ್ಚು ಹುಡುಗಿ, ಅವಳಿಗೇನು ಗೊತ್ತಾಗತ್ತಮ್ಮ? ಬಾ. ಅಮ್ಮ, ಒಂದ್ ನಿಮಿಷ. ಊರಲ್ಲಿ ಯಾರ್ಯಾರ ಮನೇಲಿ ಮದ್ವೆಗಳಾಗ್ತಿವೆ? ಯಾಕೆ? ನೀರಲ್ಲಿ ನನಗೆ ಕೆಂಪು ರೇಷ್ಮೆ ಸೀರೆ ಕಾಣಿಸ್ತಮ್ಮ. ಯಾರಿಗೋ ನೀರಿಂದ ಅಪಾಯ ಇದೆ. ಗೋವಿಂದ ಗೋವಿಂದ, ಇವಳು ಬಾಯ್ ಬಿಟ್ಲಾ? ಇನ್ ಯಾರು ಹೊಗೆ ಹಾಕ್ಸ್ಕೊಳ್ತಾರೋ ಏನು? ಬಾಯ್ ಮುಚ್ಚ್ರೆ, ಜೋರಾಗಿ ಮಾತಾಡ್ಬೇಡಿ. ನೋಡು ನೈನಿ, ನೀನು ನೀರಲ್ಲಿ ಸೀರೆ ನೋಡಿದ ವಿಷಯನ ಮರ್ತ್ಬಿಡು. ನಿನಗೆ ಗೊತ್ತಿರಬೇಕಾಗಿರೋದು ಯಮ್ನೋರ್ ಸೀರೆ ಮಾತ್ರ. ಮತ್ತೆ ಯಾರ ಹತ್ರನಾದ್ರೂ ಎಲ್ಲಾದ್ರೂ ಕೆಂಪು ರೇಷ್ಮೆ ಸೀರೆ ಬಗ್ಗೆ ಮಾತಾಡಿದ್ಯೋ, ನನ್ ಮೇಲಾಣೆ, ನನ್ ಮೇಲಾಣೆ, ನನ್ ಮೇಲಾಣೆ.
ಯಾರಿಗೂ ಹೇಳಲ್ಲ. ಆದ್ರೆ ಅಪಾಯದಿಂದ ಹೆಂಗಸನ್ನ ಕಾಪಾಡ್ಬೇಕಲ್ವಾ? ಹೇಳಿದ ಮಾತು ಯಾಕೆ ಕೇಳಲ್ಲ? ಹೊತ್ತಾಗ್ತಿದೆ ಅಮ್ಮ, ನಾನು ಹೋಗ್ಬೇಕು. ನೈನಿ ಅಕ್ಕ, ನೈನಿ ನಿಂತ್ಕೊಳ್ಳೆ ಅಕ್ಕ. ನಿಂತ್ಕೊಳ್ಳೆ ನಿನ್ನೆ. ನಮ್ಮೂರಲ್ಲಿ ರೇಷ್ಮೆ ಸೀರೆ ಯಾರು ಉಟ್ಕೋತಾರೆ ಹೇಳು? ಗೌಡ್ರ ಮನೇಲಿ ಉಟ್ಕೋತಾರೆ, ಮಗಳು ಉಟ್ಕೋತಾಳೆ. ಇನ್ನೆಲ್ಲಿ ಹೋಗ್ತಾಳೆ? ಈ ಸೀರೆ ನಿನ್ ಕೈಯಲ್ಲಿಟ್ಟು ಆ ನೀರಲ್ಲಿ ಕಾಣಿಸಿದ ಸೀರೆ ಹುಡ್ಕೊಂಡು ಹೋಗ್ತಿದ್ದಾಳೆ. ಅಮ್ಮ ವಿಶಾಲಾಕ್ಷಿ, ನಮ್ಮ ಮಾವ ಏನೋ ಇದು ವರಪ್ರಸಾದ ಅಂತ ತಲೆ ಮೇಲಿಟ್ಕೊಂಡು ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾರೆ. ಮುಂದೆ ಏನು ನಡೆಯುತ್ತೆ ಅಂತ ನೈನಿ ಹೇಳೋದನ್ನ ಕೇಳಿಸ್ಕೊಂಡ್ರೆ ನಂಗೆ ತುಂಬ ಭಯ ಆಗತ್ತಮ್ಮ. ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ. ಈಗಲೂ ಯಾರನ್ನೋ ಕಾಪಾಡ್ತೀನಿ ಅಂತ ಓಡೋಗಿದ್ದಾಳೆ. ನೈನಿ ಕಾಣಿಸ್ಕೊಂಡ್ರು, ಅವಳ ಮಾತು ಕೇಳಿಸಿದ್ರು ಪ್ರಾಣ ತೆಗಿಯೋಕ್ಕೂ ಹೇಸೋದಿಲ್ಲ ಈ ಊರಿನ ಜನ. ನನ್ನ ಮಗಳು ಯಾರನ್ನೋ ಕಾಪಾಡೋದಲ್ಲಮ್ಮ, ನೀನು ನನ್ನ ಮಗಳನ್ನ ಕಾಪಾಡಬೇಕು. ಅವಳ ಜೀವನದ ಭಾರನ ನಿನ್ನ ಮೇಲೆ ಹಾಕ್ತಿದ್ದೀನಿ ತಾಯಿ. ಎಷ್ಟು ಮದುವೆಗಳಾಗ್ತಾ ಇದೆ ಅಂತ ಮೊದಲು ತಿಳ್ಕೋಬೇಕು. ಕೆಂಪು ರೇಷ್ಮೆ ಸೀರೆ ಅವ್ರ ಹತ್ರ ಇದ್ರೆ ನೀರಿಂದ ಅಪಾಯ ಇದೆ, ಹುಷಾರು ಅಂತ ಹೇಳಬೇಕು. ನಿಂಗಮ್ಮ, ನಮ್ಮೂರಲ್ಲಿ ಎಷ್ಟು ಮದುವೆ ಎಲ್ಲಿ ನಡೀತಾ ಇದೆ ಅಂತ ಹೇಳ್ತೀಯಾ? ಮದುವೆ ಬಗ್ಗೆ ನಿನಗೇನಕ್ಕೆ? ಏನ್ ಮಾಡ್ಬೇಕು ಅಂತಿದ್ಯಾ? ಇಲ್ಲಿವರೆಗೂ ಮಾಡಿದ ಸಾಲ್ದ? ಮತ್ತೆ ಈ ಕಡೆ ಬರಬೇಡ. ಶಾಂತಮ್ಮ, ನೀವಾದ್ರೂ ಅಲ್ಲಿ ವೆಂಕಮ್ಮನ ಮಗಳು ಮದ್ವೆ ನಡೀತಾ ಇದೆ, ಹೋಗ್ ನೋಡು. ಆಮೇಲೆ ಡಾಕ್ಟ್ರಪ್ಪನ ಮನೇಲಿ ಕೂಡ ಮದ್ವೆ ನಡೀತಾ ಇದೆ. ಹೌದಾ? ಇನ್ನು ಯಾರ್ಯಾರ್ದಿದೆ? ನಯನಿ, ಶಿವ, ಇವ್ರ ಮಾತ್ ಕೇಳ್ಕೊಂಡು ಇಲ್ಲೇ ಇರ್ತ್ಯಾ? ಊರಲ್ಲಿ 6 ಮದ್ವೆ ನಡೀತಾ ಇದೆ, ನಾನು ತೋರಿಸ್ತೀನಿ ಬಾ. ಸರಿ, ಬೇಗ ನಡಿ ಶಿವ. ಇಲ್ಲಿಗೆ ಯಾಕೆ ಬಂದೆ? ನಿನ್ಗೇನ್ ಕೆಲಸ ಇಲ್ಲಿ? ನಿನ್ ಮುಖ ಮುಚ್ಚ. ಶುಭ ಕಾರ್ಯದಲ್ಲಿ ಮದ್ವೆ ನಡೀತಿದ್ರೆ ನನ್ ಮಗಳು ಸಾಯ್ತಾಳೆ ಅಂತೀಯ? ನಡಿಯ ಇಲ್ಲಿಂದ. ಜಾಸ್ತಿ ಆಯ್ತು ನಿಂದು. ಇಂಥವ್ರನ್ನ ಹೀಗೆ ಬಿಟ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಜಾಸ್ತಿ ಮಾತಾಡ್ಬೇಡ. ಹೋಗಮ್ಮ, ನಮ್ದೇ ತುಂಬಾ ಕೆಲಸ ಇದೆ ಇಲ್ಲಿ. ಮೊದಲೇ ಬಳೆ ಸರಿಯಾಗಿದ್ಯಾ? ನಾಚಿಕೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮತ್ತೆ ಮನೆಯವ್ರ ಕಣ್ಣೆಲ್ಲ ನಿಂಗೆ ಬೀಳತ್ತೆ. ಸರ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು? ಅಪ್ಪ ಸತ್ಯ, ಈ ಹುಡುಗಿ ಅಲ್ಲ. ಸುಬ್ರಹ್ಮಣ್ಯ
ಯಾವ ಸುಬ್ರಾವು? ಅದೇ ಪಂಚಾಯತಿ ಆಫೀಸಲ್ಲಿ ಕೆಲಸ ಮಾಡ್ತಾನಲ್ಲ ಆ ಸುಬ್ರಾವ್. ಹಾ ಸರಿ ನಡಿ ಶಿವ. ದೇವ್ರೆ, ಈ ಹುಡುಗಿನೂ ಅಲ್ಲ. ಹುಚ್ಚಾಗಿ ಮಾತಾಡ್ಕೊಂಡು ನಯನಿ, ಇವತ್ತು ನಡು ಮನೆ ನರಸಿಂಹ ಮನೆಯಲ್ಲೂ ಮದುವೆ ಇದೆ. ಹೌದಾ? ನಡಿ. ದೇವ್ರೆ, ಈ ಹುಡುಗಿನೂ ಅಲ್ಲ. ಶಿವ, ಸುಸ್ತಾಗೋಯ್ತು ಕಣೋ. ಅಷ್ಟು ಮನೆ ಸುತ್ತಿದ್ವಿ, ಕೆಂಪು ರೇಷ್ಮೆ ಸೀರೆ ಯಾರು ಉಟ್ಕೊಂಡಿಲ್ಲ. ಅಯ್ಯೋ, ಮರ್ತೇ ಹೋದೆ. ಇನ್ನೊಂದು ಮನೆಯಲ್ಲೂ ಮದುವೆ ಇದೆಯಲ್ಲ ನಯನಿ. ಇನ್ನೊಂದು ಮನೆನಾ? ಯಾರ್ದು? ಅದೇ ನಿನ್ ಚಿಕ್ಕ ವಯಸ್ಸಿನ ಸ್ನೇಹಿತೆದು. ಸುಭದ್ರ ಕೂಡ ಮದುಮಗಳೇ ಅಲ್ವಾ? ಅನಿಷ್ಟವಳು ಎಲ್ಲೂ ಬಂದ್ಬಿಟ್ಲಾ? ಅನಿಷ್ಟದವಳು ಬಂದ್ಬಿಟ್ಟು ಕಾದಿದ್ಯೋ ಏನೋ. ಏನ್ ಕಾದಿದ್ಯೋ ಗೊತ್ತಿಲ್ಲ. ಸುಭದ್ರಾ, ಯಾವಾಗ ಬಂದ್ಬಿಡ್ತಾಳೆ. ಇನ್ನೇನ್ ತರ್ತಿದ್ದಾಳೋ ಇಲ್ಲಿ. ಎಲ್ಲೂ ಬಂದು ಎಲ್ಲಿದ್ಯಾ ಸುಭದ್ರಾ? ಸುಭದ್ರಾ, ನಿನ್ನೆ ಸುಭದ್ರಾ, ಸುಭದ್ರಾ ಎಲ್ಲಿದ್ಯಾ ನೀನು? ನಾನು ನೀನ್ ಸುಭದ್ರನ ಹುಡುಕ್ತಾ ಇಲ್ವೇ? ನಿನ್ನ ಸಾವನ್ನ ಹುಡ್ಕೊಂಡು ಬಂದಿದ್ಯಾ? ನಾನು ಹೇಳದ್ ಕೇಳಿ ಅಮ್ಮ. ಏನೇ ನನಗೆ ಎದುರು ಮಾತಾಡ್ತೀಯಾ? ನಿನ್ ನೆರಳು ನಮ್ಮ ಮನೆ ಮೇಲೆ, ನನ್ನ ಮಗಳ ಮೇಲೆ ಬೀಳ್ಬಾರ್ದು ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ದೆ. ಆದ್ರೂ ಬಂದಿದ್ಯಾ ಅಂದ್ರೆ ಈ ಕಾಂತಮ್ಮಗೆ ಸವಾಲ್ ಹಾಕೋಷ್ಟು ಧೈರ್ಯನಾ? ಹಾಗ ಅನ್ಕೋಬೇಡಿಮ್ಮ, ನಾನ್ ಬಂದಿದ್ದು ಸುಭದ್ರನ್ ಕಾಪಾಡಕ್ಕೆ. ಬಾಯ್ ಮುಚ್ತೀಯಾ? ಮುಖ ಊದ್ಕೊಳಂಗೆ ಬಾರಿಸ್ಬಿಡ್ತೀನಿ ನೋಡು.
ಜಮ್ ಅಂತ ನನ್ನ ಮಗಳು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಿದ್ರೆ ನಮ್ಮನೆಗೆ ಬಂದು ಅವಳನ್ನೇನೆ ನೀನ್ ಕಾಪಾಡೋದು? ಹಾ, ಅವಳೇನ್ ಬೆಂಕಿಲಿದ್ದಾಳ ಕುಲುಮೆಲಿದ್ದಾಳ? ಹೋಗು, ಅನಿಷ್ಟದೊಳೆ ಹೋಗೆ, ಹೋಗೋ. ಅಮ್ಮ, ಅದು ಇಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಯಾರ ಹತ್ರನಾದ್ರೂ ಎಲ್ಲಾದ್ರೂ ಕೆಂಪು ರೇಷ್ಮೆ ಸೀರೆ ಬಗ್ಗೆ ಮಾತಾಡಿದ್ಯೋ ನನ್ ಮೇಲಾಣೆ. ಕಾಂತಮ್ಮನವ್ರೆ, ಇದೇನ್ ಮದ್ವೆ ಮನೇಲಿಂದ ಕೆಟ್ಟ ಮಾತು ಮಾತಾಡ್ತಿದ್ದಾಳೆ. ಕತ್ತಿಡ್ದು ಆಚೆ ದಬ್ಬಿ ಮೊದ್ಲು. ಅಮ್ಮ, ನನ್ ಮಾತ್ ಕೇಳಿ ಅಮ್ಮ. ಒಂದ್ಸಲ ಸುಭದ್ರ ನೋಡ್ಕೊಂಡು ಹೋಗ್ತೀನಿ. ಇವಳನ್ನ ಕತ್ತಿಡ್ದು ಆಚೆ ದಬ್ಬೋಣ ಅಂದ್ರೆ ಮತ್ತೆ ನನ್ನ ಮಗಳಿಗೆ ಇದೇ ಕೈಯಲ್ಲಿ ಆಶೀರ್ವಾದ ಮಾಡ್ಬೇಕಲ್ಲ ಅಂತ ನಾನು ಸುಮ್ಮನಿದ್ದೀನಿ. ಇನ್ನೂ ನೋಡ್ಕೊಂಡೆ ನಿಂತಿದ್ದೇನೆ. ಆಚೆ ಎಳ್ದಾಕಿ ಇವಳನ್ನ. ಅಮ್ಮ, ಅಮ್ಮ, ಒಂದ್ಸಲ ನೋಡ್ಕೊಂಡು ಹೋಗ್ತೀನಮ್ಮ. ಅಮ್ಮ, ಅಮ್ಮ, ಒಂದ್ಸಲ ನನ್ ಮಾತ್ ಕೇಳಿ ಅಮ್ಮ. ಹಾಗನ್ಬೇಡಿ ಅಮ್ಮ. ಇನ್ನೊಂದ್ಸಲ ಇಲ್ಲಿ ಸಲ ಬೈದ್ರು ಮತ್ತೆ ಹಾಕ್ಬಿಡ್ತೀನಿ. ನಡಿ, ಹೋಗೆ ಆಚೆ, ಹೋಗ. ಇಲ್ಲಿದ ಮೊದ್ಲು ಶನಿ ಮುಗ್ದೋಳು ಬಂದ್ಬಿಟ್ಲು ಇಲ್ಗೆ. ನಯನಿ, ಅಳ್ಬೇಡ ನಯನಿ. ನೀನೇನೋ ಒಳ್ಳೇದ್ ಮಾಡ್ಬೇಕು ಅಂತ ಇದ್ಯಾ, ಆದ್ರೆ ಅವರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮನೆಗೆ ಹೋಗೋಣ ಬಾ. ಸುಭದ್ರ ಜೀವ ಅಪಾಯದಲ್ಲಿದೆ ಅಂತ ಗೊತ್ತಿದ್ದು ಕೂಡ ಅವಳಿಗೆ ಹೇಳ್ದೆ ನನ್ನ ಪಾಡಿಗೆ ನಾನು ಹೊರಟು ಹೋದ್ರೆ ನಾನು ಬದುಕಿರೋವರೆಗೂ ಪಶ್ಚಾತ್ತಾಪದಲ್ಲೇ ಇರಬೇಕು ಶಿವ. ಒಳಗಡೆ ಹೋಗೋಕೆ ಬಿಡ್ತಾನೆ ಇಲ್ಲ. ಸುಭದ್ರನ ಹೇಗ್ ನೋಡ್ತೀಯ ನಯನಿ? ಕಣ್ ತಪ್ಸಾದ್ರೂ ಹೋಗ್ಬೇಕು. ಇದು ಅವಳು ಒಳ್ಳೇದಕ್ಕೆ ಅಲ್ವಾ? ಬಾ ಶಿವ. ಕಾಂತಮ್ಮನವರು ತುಂಬಾ ಖರ್ಚು ಮಾಡಿ ಮದ್ವೆ ಮಾಡ್ತಿದ್ದಾರೆ. ಇಂಥ ಮದ್ವೆನ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ ಕಣ್ರೆ. ಬೇಗ ಬೇಗ ಬಂದ್ರೆ ಬಂದ್ವಿ ಇರಮ್ಮ. ಏನೋ ಬೇಕಂತೆ.